ಮಾಡಿಕೊಂಡಿದ್ದಾರ ಅಂತ ಮೊಮ್ಮಗ ಧವನ್ ರಾಕೇಶ್ಗೆ ಸಿದ್ದರಾಮಯ್ಯ ರಾಜಕೀಯ ಪಾಠವನ್ನ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಮುಖ ನಾಯಕರನ್ನ ಈಗಿನಿಂದಲೇ ಭೇಟಿ ಮಾಡಿಸ್ತಾ ಇದ್ದಾರಾ? ಹಾಗಾಗಿನೇ ನಿನ್ನೆ ಕೂಡ HAL ಏರ್ಪೋರ್ಟ್ನಲ್ಲಿ ದೊಡ್ಡ ನಾಯಕರು, ಘಟಾನುಘಟಿ ನಾಯಕರು ಆಗಮಿಸುವ ಸಂದರ್ಭದಲ್ಲಿ ಧವನ್ ರಾಕೇಶ್ ಅವರನ್ನು ಕೂಡ ಕರ್ಕೊಂಡು ಬಂದಿದ್ರು. ಬೆಂಗಳೂರಿಗೆ ಆಗಮಿಸಿದ್ರು ರಾಹುಲ್ ಗಾಂಧಿ. ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ರಾಹುಲ್ ಗಾಂಧಿ ಆಗಮಿಸಿದಾಗ ಅಲ್ಲಿ ಸ್ವಾಗತಕ್ಕಾಗಿ ಸಿದ್ದರಾಮಯ್ಯನವರ ಮೊಮ್ಮಗ ಕೂಡ ಬಂದಿದ್ರು. ರಾಹುಲ್ ಗಾಂಧಿ ಸ್ವಾಗತಕ್ಕೆ CM, DCM ಸಚಿವರು ಬಂದಿದ್ರು. ಈ ವೇಳೆ ಧವನ್ ರಾಕೇಶ್ ಅಂದ್ರೆ ಸಿದ್ದರಾಮಯ್ಯನವರ ಮೊಮ್ಮಗ ಕೂಡ ಬಂದಿದ್ರು. ವಿಮಾನ ನಿಲ್ದಾಣದಲ್ಲಿ ರಾಹುಲ್ಗೆ ಹೂವಿನ ಬೊಕ್ಕೆ ಕೊಟ್ಟು ಧವನ್ ವಿಶ್ ಮಾಡಿದ್ರು, ಬರಮಾಡ್ಕೊಂಡ್ರು. ಧವನ್ ಪಕ್ಕದಲ್ಲಿಯೇ ನಿಂತಿದ್ರು CM ಹಾಗೂ DCM. ಭೈರತಿ ಸುರೇಶ್ ಅವರು ಕೂಡ ಇದ್ರು. ತಾತನ ಹಿಂದೆ ಸಚಿವ ಭೈರತಿ ಜೊತೆ ಹೆಜ್ಜೆ ಹಾಕಿದ್ರು ಧವನ್. ಅಂತಿಮ ಹಂತಕ್ಕೆ ಬಂದಿರುವಂತ ಧವನ್ ರಾಕೇಶ್ ವಿದ್ಯಾಭ್ಯಾಸ, ಹೀಗಾಗಿ ಮೊಮ್ಮಗನನ್ನ ಬೆಳೆಸೋದಕ್ಕೆ CM ಸಿದ್ದರಾಮಯ್ಯನವರು ನಿರ್ಧಾರ ತೆಗೆದುಕೊಂಡಿರಬಹುದಾ? ಜೊತೆಗೆ RCB ವಿಜಯೋತ್ಸವದಲ್ಲೂ ಕೂಡ ಕೊಹ್ಲಿ ಜೊತೆಗೆ ಪರಿಚಯ ಮಾಡಿಸ್ಕೊಟ್ಟಿದ್ರು CM ಸಿದ್ದರಾಮಯ್ಯ. 2023ರ ಕಾಂಗ್ರೆಸ್ನ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ಘೋಷಣೆ ಮಾಡಿದ್ರು. ವರುಣ ವಿಧಾನಸಭಾ ಕ್ಷೇತ್ರದ ಭವಿಷ್ಯ ಅಂದ್ರೆ ಅದು ನನ್ನ ಮೊಮ್ಮಗ ರಾಕೇಶ್ ಧವನ್ ಅಂತ. ರಾಕೇಶ್ ಅವರು ಅಥವಾ ಅವರ ಪುತ್ರ ಏನು ಕಾರಣಾಂತರಗಳಿಂದ ನಿಧನರಾದ್ರು. ತದನಂತರದಲ್ಲಿ ವರುಣ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರವನ್ನ ನೋಡ್ಕೊಳ್ತಾ ಇದ್ದಂತ ನನ್ನ ಮಗ ಏನ್ ತೀರ್ಕೊಂಡಿದ್ದಾನೆ. ಒಂದ್ ಕಡೆ ಯತೀಂದ್ರ, ಮತ್ತೊಂದ್ ಕಡೆ ಧವನ್ ರಾಕೇಶ್ ಇಬ್ರು ಕೂಡ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ 2023ರಲ್ಲೇ ಹೇಳಿದ್ರು. ಇದೇ ನನ್ನ ಕೊನೆಯ ಚುನಾವಣೆ ಅಂತ ಕೂಡ ಹೇಳಿದ್ರು ಸಿದ್ದರಾಮಯ್ಯನವರು ನಂಜನಗೂಡಿನ ಕಾಂಗ್ರೆಸ್ ಸಮಾವೇಶದ ಸಂದರ್ಭದಲ್ಲಿ. ಆಗಿನಿಂದಾನೇ ಒಂದು ಪ್ರಶ್ನೆ ಶುರುವಾಗಿತ್ತು, ಧವನ್ ರಾಕೇಶ್ರನ್ನ ರಾಜಕೀಯಕ್ಕೆ ಸಿದ್ದರಾಮಯ್ಯನವರು ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ ಅಂತ. ಈಗಲೂ ಕೂಡ ನೋಡಿ, RCB ವಿಜಯೋತ್ಸವಕ್ಕೆ ಅಂತ ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೆದಾಗ್ಲೂ ಕೂಡ ಧವನ್ ರಾಕೇಶ್ ಬಂದಿದ್ರು. ಕೊಹ್ಲಿ ಜೊತೆಗೆ ಮಾತನಾಡಿಸಿದ್ರು ಸಿದ್ದರಾಮಯ್ಯನವರು. ಇವ್ರು ನನ್ನ ಮೊಮ್ಮಗ ಅಂತೇಳಿ ಪರಿಚಯ ಮಾಡಿಸಿದ್ರು. ಮತ್ತೆ ನಿನ್ನೆ ಏನು ರಾಹುಲ್ ಗಾಂಧಿಯವರು HAL ವಿಮಾನ ನಿಲ್ದಾಣಕ್ಕೆ ಬಂದರು. ರಾಹುಲ್ ಗಾಂಧಿ ಇರಬಹುದು, ರಣದೀಪ್ ಸಿಂಗ್ ಸುರ್ಜೇವಾಲಾ, ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಕೂಡ ಬಂದಿಳಿದಾಗ ರಾಹುಲ್ ಗಾಂಧಿ ಅವರಿಗೆ ಬೊಕ್ಕೆ ಕೊಟ್ಟು ಸ್ವಾಗತಿಸಿದ್ದೇ ಧವನ್ ರಾಕೇಶ್. ಹಾಗಾದ್ರೆ ಈಗಿನಿಂದಾನೇ ಅಡಿಗಲ್ಲು ಹಾಕ್ತಾ ಇದ್ದಾರಾ ಸಿದ್ದರಾಮಯ್ಯನವರು? ನನ್ನ ನಂತರ ರಾಜಕೀಯದಲ್ಲಿ ನಮ್ಮ ಕುಟುಂಬದಲ್ಲಿ ಸಕ್ರಿಯರಾಗಿರುವಂಥದ್ದು ಒಂದು ಯತೀಂದ್ರ ಸಿದ್ದರಾಮಯ್ಯ, ಮತ್ತೊಂದು ಮೊಮ್ಮಗ ರಾಕೇಶ್ ಧವನ್ ಅಂತ. ಆ ನಿಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆಯಾ? ರಾಜಕೀಯ ಪಾಠವನ್ನ ಹೇಳ್ಕೊಡ್ತಾ ಇದ್ದಾರಾ ಸಿದ್ದರಾಮಯ್ಯನವರು ತಮ್ಮ ಮೊಮ್ಮಗನಿಗೆ? ಅಂದರೆ ಯಾವ್ಯಾವ ನಾಯಕರು ಹೇಗೆ ಅವ್ರ ಸ್ಥಾನ ಏನು, ಜೊತೆಗೆ ಅವ್ರು ಬೆಳೆದು ಬಂದಂಥ ಹಾದಿ ಏನು, ಯಾರ್ಯಾರು ಎಷ್ಟೆಷ್ಟು ಸವಾಲುಗಳನ್ನು ಎದುರಿಸಿದ್ರು, ರಾಜಕೀಯ ಅಂದರೆ ಫಸ್ಟ್ ಆಫ್ ಆಲ್ ಏನು, ರಾಜಕೀಯದಲ್ಲಿ ಎಷ್ಟು ವರ್ಷದಿಂದ ಇದ್ರೂ ಕೂಡ ಎಷ್ಟು ತಿಳ್ಕೊಂಡ್ರೂ ಕೂಡ ಸಾಲದು. ಹಾಗಾಗಿ ಅದ್ರ ಬಗ್ಗೆ ಪಾಠ ಮಾಡ್ತಾ ಇದ್ದಾರಾ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವ, ಈಗಾಗಲೇ 2023ರ ಚುನಾವಣೆ ಸಂದರ್ಭದಲ್ಲಿ ಅಥವಾ ಕಾಂಗ್ರೆಸ್ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯನವರು ನಂಜನಗೂಡಿನ ಕ್ಷೇತ್ರದಲ್ಲಿ ಒಂದು ಮಾತನ್ನ ಹೇಳಿದ್ರು. ವರುಣಾ ಕ್ಷೇತ್ರದ ಭವಿಷ್ಯ ಅಂದ್ರೆ ಅದು ನನ್ನ ಮೊಮ್ಮಗ ರಾಕೇಶ್ ಧವನ್ ಅಂತ. ಈಗ ಅದೇ ನಿಟ್ಟಿನಲ್ಲೇ ಅಡಿಗಲನ್ನ ಹಾಕ್ತಾ ಇದ್ದಂತೆ ಕಾಣಿಸ್ತಾ ಇದೆ. ದೊಡ್ಡ ರಾಜಕೀಯ ನಾಯಕರುಗಳನ್ನ ಭೇಟಿ ಮಾಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಏನ್ ಲೆಕ್ಕಾಚಾರ? ಸೌಖ್ಯ, ಅಧಿಕೃತವಾಗಿ ತಮ್ಮ ಮೊಮ್ಮಗನನ್ನ ರಾಜಕಾರಣಕ್ಕೆ ತರುವಂಥ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳೀಗ ಶುರುವಾಗ್ತಾ ಇದೆ. ಯಾಕೆಂದರೆ ರಾಜಕಾರಣಿಗಳು ಅಂದಮೇಲೆ ಸಹಜವಾಗಿ ಕುಟುಂಬ ಸದಸ್ಯರು, ಸಹೋದರ ಅಥವಾ ತಂಗಿ, ಅಕ್ಕ ಅಥವಾ ಮಕ್ಕಳು ಮೊಮ್ಮಕ್ಕಳನ್ನು ರಾಜಕಾರಣಕ್ಕೆ ತರುವಂಥದ್ದು ಹೊಸದೇನಲ್ಲ. ಯಾಕೆಂದರೆ ಇವತ್ತು ಬಹುತೇಕ ರಾಜಕಾರಣಿಗಳು ಕುಟುಂಬ ರಾಜಕಾರಣದಲ್ಲಿದೆ, ಕುಟುಂಬ ಸದಸ್ಯರು ಇವತ್ತು ರಾಜಕಾರಣದಲ್ಲಿದ್ದಾರೆ. ಆದರೆ ಈಗ ಬರ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರು ರಾಕೇಶ್ ಅವರ ಪುತ್ರ, ದಿವಂಗತ ರಾಕೇಶ್ ಅವರ ಪುತ್ರ ಧವನ್ ರಾಕೇಶ್ ಅವರನ್ನ ಸಕ್ರಿಯ ರಾಜಕಾರಣಕ್ಕೆ ಕರೆತರುವಂತಹ ಒಂದು ವೇದಿಕೆಯನ್ನ ಈಗಿನಿಂದಲೇ ಸಿದ್ಧಪಡಿಸ್ತಾ ಇದ್ದಾರಾ ಅನ್ನುವಂತಹ ಮಾತುಗಳು ಈಗ ಶುರುವಾಗ್ತಾ ಇದೆ. ಕಾರಣ ಪ್ರಮುಖ ಕಾರ್ಯಕ್ರಮಗಳಲ್ಲಿ
ಧವನ್ನನ್ನ ರಾಜಕೀಯ ನಾಯಕರಿಗೆ ಪರಿಚಯಿಸುವಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಅವರ ಚಿಕ್ಕಪ್ಪನಿಗೆ ಹೆಗಲು ಕೊಟ್ಟಂತವರು ಧವನ್ ರಾಕೇಶ್ ಅಂದ್ರೆ ಯತೀಂದ್ರ ಅವರ ಜೊತೆ ವರುಣಾ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನ ಮಾಡಿ ಜನರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ತಮ್ಮ ತಾತನಿಗೆ ನೀವು ಸಹಕಾರವನ್ನು ಕೊಡಬೇಕು, ಬೆಂಬಲವನ್ನು ಕೊಡಬೇಕು ಅಂತೇಳಿ ಅಲ್ವಿ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದನ್ನ ನಾವು ಗಮನಿಸಿದ್ದೇವೆ. ಧವನ್ ರಾಕೇಶ್ ಅವರು ಇನ್ನೂ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಅವರನ್ನ ಈಗಲೇ ಈ ರಾಜಕಾರಣಕ್ಕೆ ಕರೆತರೋದಿಲ್ಲ ಅನ್ನುವಂತ ಚರ್ಚೆಗಳು ಕೂಡ ಆಯಿತು. ಆದರೆ ಸಿದ್ದರಾಮಯ್ಯನವರ ಈಗಿನ ಒಂದು ನಡೆಯನ್ನ ನೋಡ್ತಾ ಇದ್ರೆ ನನ್ನ ಒಂದು ಜೀವಿತಾವಧಿಯಲ್ಲೇ ಧವನ್ ರಾಕೇಶ್ ಅವರನ್ನ ಅಂದ್ರೆ ತಮ್ಮ ಮೊಮ್ಮಗನನ್ನ ಉಚ್ಚಾಯ ಸ್ಥಿತಿಗೆ ತರಬೇಕು ಅನ್ನುವಂಥ ಒಂದು ಕನಸನ್ನ ಕಟ್ಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಿನ್ನೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿತ್ತು. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು HAL ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಪರಿಚಯಿಸುವಂಥ ಒಂದು ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಸ್ವಾಗತವನ್ನ ಕೋರ್ತಾರೆ ರಾಕೇಶ್ ಧವನ್ ಅವರು. ಬೈರತಿ ಸುರೇಶ್ ಅವರ ಜೊತೆ ಹೆಜ್ಜೆಯನ್ನ ಹಾಕ್ತಾರೆ. ಯಾಕೆಂದ್ರೆ ಬೈರತಿ ಸುರೇಶ್ ಅವರೇ ಅವರನ್ನ ಕರೆತರ್ತಾರೆ. ಅದರ ಜೊತೆಗೆ ಮೊನ್ನೆ ಏನು ಬೆಂಗಳೂರಿನ RCB ಕಾರ್ಯಕ್ರಮ ಇತ್ತು, ಆ ಸಂದರ್ಭದಲ್ಲೂ ಕೂಡ ಧವನ್ನನ್ನ ವಿರಾಟ್ ಕೊಹ್ಲಿ ಅವರಿಗೆ ಪರಿಚಯಿಸುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾಡಲಾಗಿತ್ತು. ಅಂದ್ರೆ ಪ್ರಮುಖ ನಾಯಕರು ಯಾರ್ಯಾರು ಇದ್ದಾರೆ ಅವರಿಗೆ ತಮ್ಮ ಮೊಮ್ಮಗ ಅನ್ನುವಂಥದ್ದನ್ನ ಈಗಿನಿಂದಲೇ ಬಿಂಬಿಸುವಂತ ಒಂದು ಪ್ರಯತ್ನ, ಅವರನ್ನ ಪರಿಚಯಿಸುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸಕ್ರಿಯ ರಾಜಕಾರಣಕ್ಕೆ ಧವನ್ ಅವರನ್ನ ಶೀಘ್ರದಲ್ಲೇ ಕರೆತರುವಂತ ಒಂದು ಪ್ರಯತ್ನವೂ ಕೂಡ ಇದರ ಹಿಂದೆ ಇರಬಹುದು. ಯಾಕೆಂದ್ರೆ ಈಗಾಗಲೇ ಮುಂದೆ ನಾನು ಚುನಾವಣೆಗೆ ಸ್ಪರ್ಧಿಸ್ತೇನೋ ಇಲ್ವೋ ಅನ್ನುವಂಥ ಮಾತುಗಳನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಸಹಜವಾಗಿ ವಯಸ್ಸು ಕೂಡ ಆಗ್ತಾ ಇರೋದ್ರಿಂದ ರಾಜಕೀಯ ಒತ್ತಡಗಳು ಕೂಡ ಹೆಚ್ಚಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ತಮ್ಮ ಕ್ಷೇತ್ರದಲ್ಲೇ ಧವನ್ನನ್ನ ಇಳಿಸುವಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಹಾಗಾಗಿ ಧವನ್ ಅವರನ್ನ ಪರಿಚಯಿಸ್ತಾ ಇರುವಂತದ್ದು ಪ್ರಮುಖ ನಾಯಕರು, ಹಿರಿಯ ನಾಯಕರಿಗೆ ಪರಿಚಯಿಸ್ತಾ ಇರುವಂತದ್ದನ್ನ ನೋಡಿದ್ರೆ ಅವರನ್ನ ಸಕ್ರಿಯ ರಾಜಕಾರಣಕ್ಕೆ ಕರೆತರುವಂತಹ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಅವರು ಕೈ ಹಾಕಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಜೊತೆಗೆ ಅವರ ಚಿಕ್ಕಪ್ಪನ ಜೊತೆ ಈಗ ಆ ಕ್ಷೇತ್ರದ ಒಂದು ವ್ಯವಹಾರವನ್ನು ಕೂಡ ನೋಡ್ಕೊಳ್ತಾ ಇರುವಂತದ್ದು, ಅಲ್ಲಿನ ಜನರ ಜೊತೆ ಬೆರೆಯೋದು, ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಡುವಂತ ಒಂದು ಪ್ರಯತ್ನವನ್ನು ಕೂಡ ಈಗ ಮಾಡ್ತಾ ಇರುವಂತದ್ದನ್ನ ಗಮನಿಸಿದಾಗ ಸಕ್ರಿಯ ರಾಜಕಾರಣಕ್ಕೆ ಅವರು ಕೂಡ ಬರ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಅವ್ರಿಗೂ ಕೂಡ ಆಸೆಗಳಿದೆ. ಧವನ್ ಅವ್ರಿಗೆ ರಾಜಕೀಯ ಆಸೆ ಇದೆಯೋ ಇಲ್ವೋ ಅನ್ನುವಂಥ ಚರ್ಚೆಗಳು ಹಿಂದೆ ನಡೆದಿತ್ತು. ಆದರೆ ರಾಜಕೀಯದ ಆಸೆಯನ್ನ ಅವರು ಕೂಡ ಬಿಚ್ಚಿಟ್ಟಿದ್ರು. ಹಾಗಾಗಿ